ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಬ್ಲೌಸ್ ಬಂದುಬಿಟ್ಟು ನಾನು ವರ್ಕ್ ಹಾಕ್ಸಿರುವಂಥದ್ದು ತುಂಬ ಚೆನ್ನಾಗಿತ್ತು. ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು 700 ಅಷ್ಟೇ. ಇದು ಚೆನ್ನಾಗಿ ಬಂದಿತ್ತು. ನಮ್ಮ ಅಕ್ಕನ ಮಗಳಿಗೆ ಅಂತ ಹಾಕ್ಸಿದ್ದೆ ನಾನು. 700 ನಮ್ಮ ಅಕ್ಕನೇ ಕಾಸು ಹಾಕಿದ್ಲು, ನಾನೇನು ಕೊಟ್ಟಿಲ್ಲ, ಪಾಪ ಅವಳೇ ಹಾಕಿದ್ಲು. ಹಂಗಾಗಿ ನಾನು ಹಾಕ್ಸ್ಕೊಟ್ಟಿದ್ದೀನಿ. ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು. ಕೇವಲ 1 ಅವರಲ್ಲಿ ಹಾಕ್ಕೊಟ್ರಷ್ಟೇ. ನಿಮ್ಗೇನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ನಿಮಗೆ ಅಡ್ರೆಸ್ ಕೊಡ್ತೀನಿ. ಈ ಥರ ಏನಾದ್ರು ಬೇಕಿದ್ದರೆ 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ, 1000, 1500, 2000ವರೆಗೂ ಇದೆ. ಅಂದರೆ ಇದು ಬಂದುಬಿಟ್ಟು 700 ರೂಪಾಯಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಏನು ಮಾಡ್ತಾವ್ರೆ ಅಂತ. ಪಾಪ ಕೋಳಿ ಇಟ್ಟಿರೋ ಕಷ್ಟಪಟ್ಟು ಕೋಳಿ ಮೊಟ್ಟೆ ಇಕ್ಕಿದ್ರೆ ನೋಡಿ ನಮ್ಮಮ್ಮ ಎಲ್ಲ ಎತ್ಕೊಬಂದು ಹೊಡೆದು ಹಾಕ್ತವ್ರೆ. ಪಾಪ ಕೋಳಿ ಹಿಂಗೆ ನೋವಾಗಲ್ಲ ಗೈಸ್. ನೋಡಿ ಗೈಸ್, ನನ್ನ ತಂಗಿ ಚೆನ್ನಾಗಿಲ್ಲ ಅಂತ ನಾಚ್ಕೋತಾಳೆ, ಮುಖ ಚೆನ್ನಾಗಿ ಕಾಣಿಸ್ತಿಲ್ವಂತೆ. ಅದಕ್ಕೆ ಆಯಿ ಮಾಡಂದ್ರೆ ಆಯಿ ಮಾಡಕ್ಕೆ ಆಯಿ ಮಾಡಮ್ಮ. ಗೈಸ್, ಮೊಟ್ಟೆ ಸಾಂಬಾರು ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗೈಸ್. ಏನಿಲ್ಲ, ಫಸ್ಟು ಯಾಕೆ ನೋಡಿ ಗೈಸ್, ಆ ಕಡೆ ಅನ್ನ ಆಗ್ತೈತೆ, ಈ ಕಡೆ ಸಾಂಬಾರು ಆಗ್ತೈತೆ. ಯಾವ ಸಾಂಬಾರು ಅಂದರೆ ಮೊಟ್ಟೆ ಸಾಂಬಾರು. ಕೊತ್ತ ಕುದೀತೈತೆ. ಫಸ್ಟು 3 ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಗಾಯ್ಸ್. ಆಮೇಲೆ ಒಗ್ಗರಣೆ ಹಾಕಿ, ಆಮೇಲೆ ಒಂದು 5-6 ಬೆಳ್ಳುಳ್ಳಿ ಹಾಕಿ, ಅಂದರೆ ಒಂದು 5-6 ಪೀಸ್ ಹಾಕಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಜಜ್ಬಿಟ್ಟು ಹಾಕಿ, ಆಮೇಲೆ ಚೂರು ಹುಣಸೆಹಣ್ಣು ನೀರು ಹಾಕಿ, ಆಮೇಲೆ ಒಂದು 5-6 ಟೊಮೊಟೊ ಕಟ್ ಮಾಡಾಕಿ. ಆಮೇಲೆ ಇನ್ನೇನು ಹಾಕಿದ್ಯಮ್ಮ? ಒಂದು 2 ಇಲ್ಲ 3 ಗ್ಲಾಸ್ ನೀರು ಹಾಕ್ಕೊಬಿಡಿ. ಆಮೇಲೆ ಏನು ಮಾಡೋದು? ಆಮೇಲೆ ಎಲ್ಲ ಮೊಟ್ಟೆ ಒಂದೊಂದೇ ಹೊಡೆದು ಹಾಕ್ಬಿಡಿ ಗೈಸ್. ಅಷ್ಟೇ. ನೋಡಿ ಗೈಸ್, ಗಂಜಿ ಬಸಿತವ್ರೆ ಗೈಸ್. ನೋಡಿ ಮೊಟ್ಟೆ ಗಾಯ್ಸ್. ನೋಡಿ ಗೈಸ್, ಮೊನ್ನೆ ಬೇಳೆ ಕುಯ್ಕೊಬಿಟ್ಟೆ. ಏನಾದ್ರು ಬೆಂಡೆಕಾಯಿ ಕಟ್ ಮಾಡೋಕ್ಕೋಗಿ ಬೇಳೆ ಕುಯ್ಕೊಂಡೆ. ಎಲ್ಲರೂ ತರಕಾರಿನ ಒಂದೇ ಥರ ಕಟ್ ಮಾಡ್ತಾರೆ ಅಂತ ಸ್ಟೈಲಾಗಿ ಕಟ್ ಮಾಡೋಕ್ಕೋಗಿ ಬೇಳೆ ಕಟ್ ಆಗ್ಬಿಡ್ತು. ನೋಡಿ ಗಾಯ್ಸ್, ನಮ್ಮಮ್ಮ ಗಂಜಿ ಬಸಿತವ್ರೆ. ಆಯ್ ಮಾಡಮ್ಮ. ಅಮ್ಮ ಬಾಯಲ್ಲಿ ಆಯ್ ಏನಮ್ಮ. ನೋಡಿ ಗೈಸ್, ಅವ್ರು ವೀಡಿಯೋ ಮಾಡ್ಬೇಕಾದ್ರೆ ನಾವು ನಗಾಡಬೇಕು, ನಾವೇನಾದರೂ ವೀಡಿಯೋ ಮಾಡ್ಬೇಕಾದ್ರೆ ಮಕ್ಕ ಗುರ್ರ ಅಂತ ಇಟ್ಕೊಂಡಿರ್ತಾರೆ. ಗಾಯ್ಸ್, ಮನೆ ಫುಲ್ಲು ಗಲೀಜಾಗೈತೆ. ಯಾರು ಬೇಜಾರು ಮಾಡ್ಕೋಬೇಡಿ ಗಾಯ್ಸ್. ಬಾಹುಬಲಿ ಪಿಕ್ಚರ್ ನೋಡ್ತಿದ್ದೀವಿ ಗಾಯ್ಸ್. ಹಾಯ್ ಮಮ್ಮಿ, ಹಾಯ್ ಮಾಡಿ ಮಮ್ಮಿ. ಪಾಪ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವನು ನಮ್ಮ ಅಣ್ಣ ಗುಂಡ ಇವನೇ ನೋಡಿ. ನಮ್ಮ ಅಣ್ಣ ಇವನು ಗುಂಡ ಅತ್ತೆ ಮನೆಗೆ ಹೋದ, ಅದು ಲಾಡು ತಿಂದ, ಇನ್ನು ಬೇಕು ಅಂದ. ಅಪ್ಪ ದೊಣ್ಣೆ ತಂದ್ರು, ಅಮ್ಮ ಬೆಣ್ಣೆ ತಂದ್ರು. ಬಾಯಿ ಮುಚ್ಚ ಕೈ ಕಟ್ ಮೊಟ್ಟೆ ಇಟ್ಕೊಂಡಿದ್ದೀನಿ. ಕೋಪ ಗಾಯ್ಸ್ ಇವನ್ಗೆ. ನಾನು ವಿಡಿಯೋ ಮಾಡಕ್ ಬಿಡ್ಲಿಲ್ಲ ನಮ್ಮ ಅಪ್ಪ ಅಮ್ಮ ಅಂತ. ಪುಷ್ಪರಾಜ್, ಬಾ ನಿನಗೆ ಒದ್ರೆ ನೋಡಿ ಗಾಯ್ಸ್, ಕಟಿಂಗ್ ಮಾಡಿಸ್ಬೇಕು. ಮುಂದಿನ ತಿಂಗಳು ನಮ್ಮ ಅಕ್ಕನ ಮದುವೆ. ಹಲೋ ಗಾಯ್ಸ್, ಹೇಗಿರಾ? ಹಲೋ. ಅಷ್ಟಕ್ಕ ನಾನು ಆನೆ ಮಾಡಿಲ್ಲ ತೋರ್ಸಾರ. ನೋಡಿ, ಕೂದಲು ಎಷ್ಟು ಉದ್ದ ಬೆಳೆದ್ಬಿಡೈತೆ. ಕಟಿಂಗ್ ಮಾಡಿಸ್ಬೇಕು ಗಾಯ್ಸ್. ಕಟಿಂಗ್ ಹೇಳಿದ್ರು ಗಾಯ್ಸ್. ಮುಂದಿನ ತಿಂಗಳು ಮಾಡಿಸ್ಕೊ. ಹೆಂಗೋ ಮದ್ವೆಗೆ ಹೋಗ್ಬೇಕಲ್ಲ,
ಅವಾಗ ಚೆನ್ನಾಗಿ ಕಾಣಿಸ್ತೀಯ ಅಂದರು. ಇರ್ಲಾರ್ದು ಸುಮ್ಮನೆ ಹೋಗಿ ಇವಾಗ ಕಟಿಂಗ್ ಮಾಡಿಸ್ಕೊ ಬಂದೆ ಗಾಯ್ಸ್. ನೋಡಿ ಮತ್ತೆ ಕೂದಲು ಬೆಳೆದೈತೆ. ಇವಾಗ ಮತ್ತೆ ಕಟಿಂಗ್ ಮಾಡಿಸ್ಬೇಕು. 200 ರೂಪಾಯಿ ಏನ್ ಮಾತಾಡ್ತಿರೋದು ನೋಡಿದ್ರೆ ಗಾಯ್ಸ್, ಏನೋ ಬಿದ್ಬಿಟ್ಟವನೇ, ಬಂದ್ಬಿಟ್ಟು ಕಚ್ಬಿಟ್ಟೈತೆ ಅನ್ನಂಗೆ ಮಾತಾಡ್ತವನೆ ಗಾಯ್ಸ್. ನಿಶಾನಿಕೆ ವ್ಲಾಗ್ ನೋಡಿದ್ದೀರಾ ಗೈಸ್ ನೀವು? ಒಂದೊಂದು ನಿಶಾನಿಕೆ ವ್ಲಾಗ್ ನಂಗೆ ತುಂಬ ಇಷ್ಟ ಗೈಸ್. ಉರಿ ಗೈಸ್, ನನಗೆ ಹೊಟ್ಟೆ ಉರಿ ಗೈಸ್. ಬಾಯ್ ಗಾಯ್ಸ್, ಟಾಟಾ ಬಾಯ್ಸ್. ಬಾಯ್ಸ್ ಎಲ್ಲ ಕಡೆ ಗಾಯ್ಸ್. ನೋಡಿ ಗೈಸ್, ನಮ್ಮ ಮನೆಯವ್ರು ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಅವರು ನನಗೆ ಬಂದ ತಕ್ಷಣ ಏನೋ ಒಂದು ಮ್ಯಾಜಿಕ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಚೆನ್ನಾಗಿ ಬಕ್ರ ಮಾಡಿಬಿಟ್ರು. ನಾನೆಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಸಾಕಾಗಿ ಬಂದಿದ್ದೀನಿ. ಅವರು ಇಲ್ಲಿ ಬಾಟ್ಲಲ್ಲಿ ನೀರಿಲ್ಲ ನೋಡು, ಫುಲ್ಲು ನೀರಿಲ್ಲ, ಬಾಯಲ್ಲಿ ನೀರು ತುಂಬ್ಕೊಬಿಟ್ಟು ಕಿವಿಲಿ ಬರೆಸ್ತೀನಿ ಅಂದ್ಬಿಟ್ಟು ಬಾಯಲ್ಲಿ ಫುಲ್ಲು ನೀರು ತುಂಬ್ಕೊಂಡಿದ್ರು. ನಾನು ಮಂಗನ ಥರ ನೋಡ್ಕೊಂಡು ಕೂತಿದ್ದೀನಿ ನಿಜ ಅಂದ್ಕೊಂಡು. ಅವ್ರು ನೋಡಿ ಇವಾಗ ಏನು ಮಾಡ್ತಾರೆ ಅಂದ್ಬಿಟ್ಟು ನನಗೂ ಬೇಜಾರಾಯಿತು. ನೋಡಿ ಗಾಯ್ಸ್, ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಇದೇನಂತ ನೋಡಿ ಗೊತ್ತಾಗ್ತೈತಾ ಇಲ್ಲ ಅಂತ. ನನ್ನ ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನು. ನಿಜವಾಗ್ಲೂ ಫೇವ್ರೇಟೇ, ಚಿಕನ್ ಮಟನ್ಗಿಂತನೂ ಹೆಚ್ಚು ನನಗೆ ಇದು. ವರ್ಷಕ್ಕೆ ಒಂದೇ ಸರಿ ಸಿಗೋದಿದು, ಸೀಸನ್ ಐಟಮ್ ಇದು. ಗೊತ್ತಾಗ್ಲಿಲ್ವಾ? ಹುಣಸೆ ಮರದ್ದು ಚಿಗುರು ಸಿಗುತ್ತಲ್ಲ, ಅದು ಚಿಗುರುತ್ತಾ ಇರುತ್ತಲ್ಲ, ಅದನ್ನು ನಾವು ನನ್ನ ಫ್ರೆಂಡ್ ಒಬ್ಳು ಕಿತ್ಕೊಬಂದು ಕೊಟ್ಟಿದ್ಲು. ನಂಗೆ ತುಂಬ ಇಷ್ಟ ಅದು. ಸಾಂಬಾರು ತುಂಬ ಸಖತ್ತಾಗಿ ಬರುತ್ತೆ. ನಾನು 2 ಗ್ಲಾಸ್ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಒಂದೇ ಟೊಮೊಟೊ ಸಾಕಾಗುತ್ತೆ. ಆಲ್ರೆಡಿ ಅದರಲ್ಲಿ ಹುಳಿ ಇರುತ್ತೆ ಸೊಪ್ಪಲ್ಲಿ. ಮತ್ತು ಇಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಮೆಣಸಿಕಾಯಿ, ಟೊಮೊಟೊ, ಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು. ಮತ್ತು ಒಂದು ಬೆಳ್ಳುಳ್ಳಿ ತೊಗೋತೀನಿ, 1 ಗೆಡ್ಡೆ ಅಷ್ಟು. ಸೊಪ್ಪು ಕೂಡ ನೋಡಿ, ಫಸ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ತೊಳೆದ್ಬಿಟ್ಟು ಕುಕ್ಕರೆಲ್ಲ ಹಾಕಬೇಕು. ಇನ್ನೇನು ಕಟ್ ಮಾಡೋದೆಲ್ಲ ಏನಿಲ್ಲ. ನಾವು ಚಿಕ್ಕದಾಗಿ ಕಿತ್ಕೊಂಡಿರ್ತೀವಿ. ತುಂಬ ಎಳೆದಿದ್ದು ಅವಾಗ ತಾನೇ ಚಿಗುರ್ತಾ ಇರುತ್ತೆ, ಅದನ್ನು ಕಿತ್ಕೋಬೇಕಷ್ಟೇ, ಬಲ್ದ್ರ ತೊಗೋಬೇಡಿ. ನೋಡಿ ಇದು ಹಾಕಿದ್ದೀನಿ ಸೊಪ್ಪು ಕೂಡ. ಇವಾಗ ನೀಟಾಗಿ ತೊಳ್ಕೊಂಬಿಟ್ಟು ಹಾಕೊಳ್ಳಿ. ಒಂದು 3 ವಿಜಿಲ್ ಹಾಕ್ಸ್ಕೊಳ್ಳಿ ಸಾಕಾಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಟೊಮೊಟೊ, ಮತ್ತು ಬೇಳೆ, ಹುಣಸೆ ಚಿಗುರು, ಮತ್ತು ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಅರಿಶಿನ ಹಾಕೊಂಬಿಟ್ಟು ನಾನು 3 ವಿಜಿಲ್ ಹಾಕ್ಸ್ಕೊತೀನಿ. ಈ ಸಾಂಬಾರು ಮುದ್ದೆಗೆ, ಅನ್ನಕ್ಕೆ ಸಖತ್ತಾಗಿರುತ್ತೆ ನಿಜವಾಗ್ಲೂ. ಇವಾಗ ನೋಡಿ ಎಲ್ಲ ಆಯಿತು. 3 ವಿಜಿಲ್ ಹಾಕ್ಸ್ಕೊಂಡೆ. ವಿಜಿಲ್ ಇಳಿದ್ಮೇಲೆ ನೀವು ಕುಕ್ಕರ್ ಮುಚ್ಚಳ ತೆಗೆದು ನೋಡಿದ್ರೆ ಈ ಥರ ಇದೆ. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ತಿಕ್ನೆಸ್ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ, ತುಂಬ ಹಾಕಬೇಡಿ. ಒಂದು ಮೀಡಿಯಮ್ ಆಗಿ ಮುದ್ದೆಗೆ ಯಾವ ಥರ ಬೇಕು ಆ ಥರ ನೀವು ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾನು ಈರುಳ್ಳಿ ಮತ್ತು ಗೆಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ 7-8 ಎಸಳು ಸಾಕಾಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡ್ರೆ ಫ್ಲೇವರ್ ಸಖತ್ತಾಗಿರುತ್ತೆ. ನಾವು ಆಲ್ರೆಡಿ ಬೇಯಿಸುವಾಗಲೇ ಎಲ್ಲ ಹಾಕಿದ್ದೀವಲ್ಲ, ಇವಾಗ ಇಷ್ಟು ಸಾಕಾಗುತ್ತೆ. ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಳ್ಳಿ. ನಾನು ಕರಿಬೇವು ಸೊಪ್ಪು ಆಗೋಗಿತ್ತು, ಹಂಗಾಗಿ ನಾನು ಹಾಕ್ಕೊಂಡಿಲ್ಲ. ನೀವು ಬೇಕಿದ್ರೆ ಇದು ಬೇಯಿಸುವಾಗ ನೀವು ಆ ಬೇಳೆ ಸೊಪ್ಪೆಲ್ಲ ಬೇಯಿಸ್ಕೋತಿದ್ದು, ಆವಾಗ ನೀವು ಗುಂಡು ಬದನೆಕಾಯಿನ ಕೂಡ ಹಾಕಿ ನೀವು ಬೇಯಿಸ್ಕೋಬೋದು. ಕೆಲವರು ಆಲೂಗಡ್ಡೆ ಹಾಕ್ತಾರೆ. ನಾನು ಇವೆರಡೂ ಹಾಕಿಲ್ಲ. ನನ್ನ ಮಗನಿಗೆ ಬದನೆಕಾಯಿ ಇಷ್ಟ ಇಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಸಖತ್ತಾಗಿರುತ್ತೆ ಬದನೆಕಾಯಿ, ಹಾಕೊಳ್ಳಿ ನೀವು. ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಂತೂ ಮುದ್ದೆ ಯಾವಾಗಲೂ ತಿಂದಿಲ್ಲ, ಚೆನ್ನಾಗಿ ತಿಂದಳು. ಮತ್ತು ನಾಟಿ ಕೊತ್ತಂಬರಿ ಸೊಪ್ಪು ನೀವು ಲಾಸ್ಟಲ್ಲಿ ಸಾಂಬಾರು ಕುದಿಯೋ ಟೈಮಲ್ಲಿ ಹಾಕ್ಕೊಳ್ಳಿ. ನೋಡಿ ನೀಟಾಗಿ ಕುದೀತಾ ಇದೆ. ಇವಾಗ ನಾವೆಲ್ಲ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ನನಗಿಷ್ಟು ತಿಕ್ನೆಸ್ ಬೇಕು, ಅನ್ನಕ್ಕೆಲ್ಲ ಬೇಕಲ್ಲ ನಮಗೆ, ಹಾಗಾಗಿ ನೀವು ಬೇಕಾದ್ರೆ ಇನ್ನೂ ನೀವು ಗಟ್ಟಿ ಮಾಡ್ಕೋಬೋದು. ನೆಂಚ್ಕೊಳ್ಳೋಕೆ ಏನು ಬೇಕಾಗಿಲ್ಲ, ಇದರಲ್ಲೇ ಇರುತ್ತೆ, ಬೇಳೆ ಎಲ್ಲ ಇರುತ್ತೆ, ಇನ್ನು ಅದೇ ಸಾಕಾಗುತ್ತೆ. ನಿಮಗೆ ಬೇಕಿದ್ರೆ ಏನಾದರೂ ಮಾಡ್ಕೋಬೋದು. ರೆಡಿ ಆಯಿತು ನೋಡಿ, ಹುಣಸೆ ಚಿಗುರು ಸೊಪ್ಪಿನ ಸಾರು ರೆಡಿ. ಹೇಳು. ಸಖತ್ತಾಗೈತೆ. ನಾನೇ ಅರ್ಧ
ಇಬ್ಬರದು ಅರ್ಧ ಅರ್ಧ ತಗೊಂಡಿದ್ದೀನಿ ನೋಡಿ. ಬಂದ್ರೆ ಇನ್ನೊಂಚೂರು ಬೇಲಿತಾಳ. ಅಮ್ಮ ಅಮ್ಮ ಮಾ ಮುದ್ದೆ 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 ಬೇಕು. ಮುದ್ದೆ 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 ಬೇಕು ನನಗೆ. ಮುದ್ದೆ ಬೇಕು. ಆ ಮುದ್ದೆ ಆಯ್ತು ನನಗೆ ನಿಂಗೆ ಎಲ್ಲ ಆಮೇಲೆ ತಗೋ. ಇನ್ನೊಂದ್ಸತಿ ಕೇಳ್ತೇನೆ ಅಷ್ಟೇ. ಸಕ್ಕತ್ತಾಗೈತಿ. ಎಷ್ಟನೇ ಸಲ ದೂರ 4 ಸರಿ. ಇದ್ರಾಗ ಅರ್ಧ ಅರ್ಧ. ಸ್ಟೈಲ್ ತಿಂತಿರೋದಂಗೆ ಮಾತ್ರ ತುಳ್ಳಿಗಿರೋದು ಮಾತ್ರ ಸಕ್ಕತ್ತಾಗೈತೆ. ಎರಡು